ಯಾವನೋ ಒಬ್ಬನನ್ನಾಗಲಿ ಅಥವಾ ಎಲ್ಲ 5 ಜನರನ್ನಾಗಲಿ ಕೊಲ್ಲಬಹುದಾದಂತಹ ಶಕ್ತಿ ಇದೆ ಅಂತಾದರೆ ಅದು ಕರ್ಣನಲ್ಲಿ ಅನ್ನುವಂಥದ್ದು. ನೀನು ನತದೃಷ್ಟ ತಾಯಿ ಹೇಗಮ್ಮ ಇದು? ಹೇಗಮ್ಮ ಅಂತಂದ್ರೆ ಯಾವ ಮಗನಾಗಲಿ ನಾನು ನತದೃಷ್ಟ ಅಂತ ಹೇಳುವಾಗ ನಾನು ಅದನ್ನ ಹೇಗೆ ಕೇಳಿಸ್ಕೊಳ್ಳಿ? ಸೂರ್ಯ ಬಂದ ಫಲವಾಗಿ ಕರ್ಣನ ಜನನವಾಗ, ಹಾಗಾಗಿ ಅದು ಬೇಕಿರದ ಶಿಶುವಾಗಿ ಹೋಗುತ್ತೆ. ಅಲ್ಲಿಂದಲೇ ಅವನ ಸಾವು ಪ್ರಾರಂಭಗೊಳ್ಳುತ್ತೆ. ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಅಬ್ಬಾ ಎಂಥ ಕತೆ ಇದು! ಪುರಾಣಗಳ ಸೈಡ್ ಸ್ಟೋರಿ. ಈಗ ಹೇಳಲಿಕ್ಕೆ ಹೊರಟದ್ದು ಕರ್ಣನ ಸಾವಿನ ಬಗ್ಗೆ. ಕರ್ಣನ ಸಾವು ಅಂತಿಮವಾಗಿ ಯುದ್ಧರಂಗದಲ್ಲಿ ಮಹಾಭಾರತ ಯುದ್ಧದಲ್ಲಿ ನೆರವೇರಲ್ಪಟ್ಟಿತು ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ ಹೌದಾದರೂ ಕೂಡ ಕರ್ಣನ ಸಾವು ಅವನ ಬದುಕಿನ ಪ್ರಾರಂಭದ ದಿನದಿಂದಲೂ ಅದು ಪ್ರಾರಂಭಗೊಳ್ಳುತ್ತಾನೆ ಹೋಗುತ್ತೆ. ಯಾಕೆಂದರೆ ಯಾವ ತಾಯಿ ಅವನನ್ನು ಹೆತ್ತಳೋ ಆ ತಾಯಿ ಮಗು ಒಂದು ಬರ್ತಾ ಇದೆ ಅನ್ನುವಂಥ ಸಂತೋಷದ ಆ ಒಂದು ಮಾರ್ಧವತೆಯನ್ನು ಹೊಂದಿ ಕರ್ಣನನ್ನು ಹೆತ್ತವಳಲ್ಲ. ಅದು ಬಂತು ದೂರ್ವಾಸರು ಕೊಟ್ಟಂಥ ವರದ ಕಾರಣದಿಂದಾಗಿ. ಯಾವ ದೇವರ ಮಂತ್ರವನ್ನು ನೀನು 5 ಮಂತ್ರಗಳಾಗಿರ್ತವೆ, ಆ 5ರಲ್ಲಿ ಒಂದು ಕರ್ಣನ ಜನನ, ಇನ್ನು 3 ಧರ್ಮರಾಯ, ಭೀಮಸೇನ ಮತ್ತು ಅರ್ಜುನ, ಇನ್ನೊಂದು ಅವಳಿ ಜವಳಿ ಮಕ್ಕಳ ಕಾರಣಕ್ಕಾಗುವಂಥದ್ದು. ಅದು ಮಾದ್ರಿಗೆ ಅವಳು ಅದನ್ನು ಬೋಧಿಸ್ತಾಳೆ. ದೂರ್ವಾಸರಿಂದ ಪಡೆದಂಥ ಈ ಮಂತ್ರದ ವಿನಿಯೋಗ, ಈ 5 ಮಂತ್ರಗಳ ವಿನಿಯೋಗ 5 ದೇವತೆಗಳ ಸಲುವಾಗಿನ ಆಹ್ವಾನದ ಕುರಿತಾಗಿ ಕೊಟ್ಟಂತಹ ಮಂತ್ರದ ವಿನಿಯೋಗ ಏನಾಗತ್ತೆ? ಮೊದಲನೆಯದು, ಅವಳ ಆ ತಾರುಣ್ಯದ ಭಾವದ ಮಿಸುಕಾಟದಲ್ಲಿಯೋ ಅಥವಾ ಅರಿವಿರದ ಅವಳ ಬಾಲ್ಯದ ಕೌಮಾರ್ಯದ ಆ ಒಂದು ದಡ್ಡತನದಲ್ಲಿಯೋ ತಡೆಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕೌತುಕದಲ್ಲೋ ಏನೋ ಒಂದು ಕಾರಣವಾಗಿ ಮಾತೃತ್ವದ ಯಾವ ಭಾವನೆಗಳನ್ನೂ ಹೊಂದಿರದಂತಹ ಕುಂತಿದೇವಿ ಸೂರ್ಯನನ್ನು ಆಹ್ವಾನಿಸಿಬಿಡ್ತಾಳೆ. ಸೂರ್ಯ ಬಂದ ಫಲವಾಗಿ ಕರ್ಣನ ಜನನವಾಗುತ್ತೆ. ಹಾಗಾಗಿ ಅದು ಬೇಕಿರದ ಶಿಶುವಾಗಿ ಹೋಗುತ್ತೆ. ಅಲ್ಲಿಂದಲೇ ಅವನ ಸಾವು ಪ್ರಾರಂಭಗೊಳ್ಳುತ್ತೆ. ಆದರೆ ಆ ಸಾವು ಯಾವ್ಯಾವ ರೀತಿಯಲ್ಲಿ ತನ್ನ ಹೆಡೆಯನ್ನು ಚಾಚುತ್ತಾ ಹೋಗುತ್ತೆ ಅಂತಂದರೆ, ತನ್ನ ಅಸ್ತಿತ್ವಕ್ಕಾಗಿ ಆತ ಪರದಾಡ್ತಾ ಇರ್ತಾನೆ. ನಾನು ಯಾರು ಎಂಬುದನ್ನು ಅವನು ಅರ್ಥಕೊಂಡಿದ್ದಾನೋ ಅಂತಂದರೆ ಅದು ಗೊತ್ತಿಲ್ಲ. ಆದರೆ ಯಾರು ಅನ್ನುವಂಥದ್ರ ತಿಳುವಳಿಕೆ ಎಲ್ಲೋ ಅವನಿಗೆ ಏನೋ ಒಂದು ರೀತಿಯಲ್ಲಿ ನಾನು ಏನೋ ಒಂದು ಸ್ವರೂಪದ ಶಕ್ತಿಯನ್ನು ಹೊಂದಿದಂತಹ ಮೂಲ ಘಟಕದಲ್ಲಿ ನಿರ್ಮಾಣಗೊಂಡಂಥವನು ಅನ್ನುವ ತಿಳುವಳಿಕೆಯನ್ನು ಹೊಂದಿದವನು. ಆದರೆ ಇದೇ ಕಾರಣದಿಂದಾಗಿ ಅನ್ನುವಂತಹ ಯಾವ ತಿಳುವಳಿಕೆಯೂ ಇರದೇ ಹೋದಂಥ ಸಂದರ್ಭ. ಹಾಗಾಗಿ ತನ್ನ ಎಕ್ಸಿಸ್ಟೆನ್ಸಿಗೆ ಬೇಕಾದಂತಹ ಒಂದು ಒತ್ತಡವನ್ನು ಅವನು ಎದುರಿಸ್ತಾನೆ ಇರ್ತಾನೆ. ಅದು ಕೂಡ ಅವನ ಸಾವು. ಅವನ ಸಾಧನೆಗಾಗಿನ ಕರ್ಣ ಅನ್ನುವಂಥದ್ದನ್ನು ಇಡೀ ವಿಶ್ವದಲ್ಲಿ ಆತ ಏನು ಸಂಸ್ಥಾಪಿಸ್ಕೊಡ್ತಾನೆ, ಆ ಎಲ್ಲ ಪ್ರಯತ್ನಗಳು ಕೂಡ ಆಂತರ್ಯದಲ್ಲಿ ಅವನ ಸಾವಿಗೆ ಬೇಕಾದಂತಹ ಏನು ಘಟಕಗಳಾಗೇ ನಿಲ್ತಾ ಹೋಗ್ತವೆ. ಅಂತಹದ್ದರಲ್ಲಿ ಒಂದು ಪ್ರಮುಖವಾದಂತಹ ಸಾವು ಯಾವಾಗ ಬರುತ್ತೆ ಅಂದರೆ, ಯಾವವನನ್ನು ಮನಸ್ವಿಯಾಗಿ ಅವಳು ತಾಯಿಯಾಗಿ ಜನನಕ್ಕೆ ಬೇಕಾದಂತಹ ತನ್ನ ವರ್ತಮಾನವನ್ನು ಒದಗಿಸಲಿಲ್ಲವೋ, ಆ ವರ್ತಮಾನ ಒಂದು ಒತ್ತಡದಲ್ಲಿ ರೂಪುಗೊಂಡಿತೋ, ಅಂತಹ ರೂಪುಗೊಂಡಂತಹ ವರ್ತಮಾನದ ಮುಂದುವರಿಕೆಯಾಗಿ ಕರ್ಣನಿದ್ದಲ್ಲಿಗೆ ಮಹಾಭಾರತ ಯುದ್ಧದ ಸಂದರ್ಭ ನಿರ್ಮಾಣವಾಯಿತು ಅಂತ ಹೇಳಿದಾಗ ತನ್ನ 3 ಮಕ್ಕಳ, ಮಾದ್ರಿಯ 2 ಮಕ್ಕಳ ರಕ್ಷಣೆಗಾಗಿ, ಯಾಕೆಂದರೆ ಈ 5ರಲ್ಲಿ ಯಾವನೋ ಒಬ್ಬನನ್ನಾಗಲಿ ಅಥವಾ ಎಲ್ಲ 5 ಜನರನ್ನಾಗಲಿ ಕೊಲ್ಲಬಹುದಾದಂತಹ ಶಕ್ತಿ ಇದೆ ಅಂತಾದರೆ ಅದು ಕರ್ಣನಲ್ಲಿ ಅನ್ನುವಂಥದ್ದು ಕುಂತಿಗೆ ವೇದ್ಯವಾಗಿ ಹೋದಂತಹ ವಿಷಯವಾಗಿದೆ. ಹಾಗಾಗಿ ಅವಳು ಯಾಚಿಸಲಿಕ್ಕಾಗಿ ಬರ್ತಾಳೆ. ಯಾಕೆಂದರೆ ಯುದ್ಧ ಅನ್ನುವಂಥದ್ದು ನಿರ್ಧಾರವಾದಾಗ ಪ್ರತಿಯೊಬ್ಬರೂ ಕೂಡ ಹಸ್ತಿನಾವತಿಯಲ್ಲಿ ಯುದ್ಧದ ಬಗೆಗಾಗಿನ ಒಂದಿಲ್ಲೊಂದು ತಯಾರಿಗಾಗಿ ಅವರು ಏನಾಗ್ತಾರೆ, ಆ ತಮ್ಮನ್ನು ತಾವು ಸಮೇತಿಸ್ಕೊಳ್ತಾ ಇರ್ತಾರೆ, ತಮ್ಮನ್ನು ತಾವು ರೂಪಿಸ್ಕೊಳ್ತಾ ಇರ್ತಾರೆ. ಕರ್ಣ ಕೂಡ ಮುಂದಿನ ಯುದ್ಧದಲ್ಲಿ ತನ್ನ ಸಂಪೂರ್ಣವಾದಂತಹ ಆರೈಕೆಯನ್ನು ನಡೆಸಿ ನನ್ನ ಕೀಳರಿಮೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದಂತಹ ಕೌರವನಿಗೆ, ತನ್ನ ಗೆಳೆಯನಿಗೆ ಯಾವ ರೀತಿಯ ಒಂದು ಜಯವನ್ನು ತಂದುಕೊಡಲಿ ಅನ್ನುವಂತಹ ವಿಚಾರಕ್ಕೆ ಆತ ಮುನ್ನುಗ್ತಾ ಇರ್ತಾನೆ. ಅಂತಹ ಒಂದು ಏಕಾಂತದ ಕ್ಷಣದಲ್ಲಿ ಗಂಗಾ ತೀರದಲ್ಲಿ ಅವನಿದ್ದಾಗ ಒಂದು ವಿಶಿಷ್ಟವಾದಂತಹ ದುರ್ಬಲವಾದ ಆಕೃತಿ ಅವನ ಎದುರಿಗೆ ಬಂದು ನಿಂತುಕೊಳ್ಳೋದು. ಅದು ಯಾರು ಅಂತ ನೋಡಿದಾಗ ಅದು ಕುಂತಿ ಇರ್ತಾಳೆ. ಕುಂತಿಯನ್ನು ಕಂಡು ಆತ ಬೆರಗಾಗ್ತಾನೆ. ಕುಂತಿ ಯಾಕೆ ಬಂದಳು? ಪಾಂಡವರ ತಾಯಿ. ನನ್ನಲ್ಲಿ ಯಾವುದೋ ಒಬ್ಬ ಜಾತಿಹೀನ, ಒಂದು ಸಮಾಜದಲ್ಲಿ ಒಂದು ಜಾತಿಯ ಮೂಲಕವಾಗಿ ಯಾವ ಒಂದು ಘನಸ್ಥಿತಿಯನ್ನು ಪಡೆದೇ ಹೋದಂತಹ ವ್ಯಕ್ತಿಯನ್ನು ಅರಸಿಕೊಂಡು ಯಾಕೆ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಅವನಿಗೆ ತೀರಾ ಒಗಟನ್ಸುತ್ತೆ. ಆದರೆ ಆತನಲ್ಲಿರುವಂಥ ಸಂಸ್ಕಾರ, ಅವನು ಎಷ್ಟೇ ಕುಲಹೀನನಾದರೂ ಕೂಡ ಒಂದು ಸಂಸ್ಕಾರ ಅವನಲ್ಲಿದೆ. ಅವನನ್ನು ಮಕ್ಕಳಂತೆ ಸಾಕಿದಂತಹ ಏನು ರಾಧೆ ಮತ್ತು ರಾಧೆಯ ಪತಿ ಅವನಲ್ಲಿ ಒಂದು ವಿನಯವನ್ನು ತುಂಬಿರ್ತಾರೆ. ಅವನಲ್ಲಿ ಬದುಕಬೇಕು ಹೇಗೆ ಅನ್ನೋದರ ಬಗೆಗಾಗಿ ಒಂದು
ಆ ಬದುಕಿನ ಸಂದರ್ಭದ ಬೆಳಕನ್ನು ಅವನಲ್ಲಿ ತುಂಬಿರ್ತಾರೆ. ಕರ್ಣ ಅದನ್ನು ಆ ರಾಧೆಯ ಮೂಲಕವಾಗಿ ಅದನ್ನು ಪಡೆದ ಧನ್ಯತೆ ಬಗೆಗಾಗಿ ತನ್ನ ಅಂತ್ಯದ ಸಂದರ್ಭದಲ್ಲಿ ಅವನೊಮ್ಮೆ ಹೇಳ್ಕೊಳ್ತಾನೆ ಯುದ್ಧರಂಗದಲ್ಲಿ. ಅದೆಲ್ಲ ಆಮೇಲೆ ಇಟ್ಟು ನೋಡೋಣ. ಇಲ್ಲಿ ಬಂದಂಥ ಕುಂತಿಯನ್ನು ಅವನು ಯಾಕೆ ಬಂದೆ ಅಮ್ಮ, ನನ್ನಲ್ಲಿ ಯಾಕೆ ಈ ನತದೃಷ್ಟನ ಸಂದರ್ಭಕ್ಕೆ ಯಾಕಾಗಿ ಬಂದೆ ನೀನು? ನನ್ನ ವರ್ತಮಾನವನ್ನು ನಾನು ಯಾವುದೋ ಕಾರಣಕ್ಕಾಗಿ ಮುಂದಿನ ಹೆಜ್ಜೆಗಳೇನು ಅನ್ನುವಂಥದ್ದು ಯೋಚಿಸ್ತಾ ಇರುವಾಗ ನಿನಗೂ ಸ್ಪಷ್ಟವಾಗಿ ಗೊತ್ತಿರುವಂಥ ಸಂದರ್ಭದಲ್ಲಿ ಲೋಕೋತ್ತರವಾದಂಥ ವೀರರನ್ನು ಹೊಂದಿದಂಥ ಮಾತೆ ನೀನು ಇಂಥ ನತದೃಷ್ಟನನ್ನು ಯಾಕೆ ಹುಡುಕಿಕೊಂಡು ಬಂದೆ ಅಂತ ಕೇಳ್ತಾ ಅವಳು ತತ್ತರಿಸಿ ಹೋಗ್ತಾಳೆ. ಯಾಕೆಂದರೆ ಯಾವವನನ್ನು ತಾನು ಹೆತ್ತಿದೆನೋ ಅಂಥವನು ತಾಯಿ ಎದುರಿಗೆ ತಾನು ನತದೃಷ್ಟ ಅಂತ ಕೇಳಿಸ್ಕೊಳ್ಳುವಾಗ ಯಾವ ತಾಯಿಯೂ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಬಹಳ 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 ಒದ್ದಾಟವನ್ನು ನಡೆಸ್ತಾಳೆ. ಇವತ್ತಿನ ಸಂದರ್ಭವನ್ನು ತಗೊಳ್ಳಿ, ತನ್ನ ಮಗ ಯಾಕಮ್ಮ ನಾನು ನತದೃಷ್ಟನಾದಂತೆ ತಾಯಿ ಹತ್ರ ಹೇಳಿದರೆ ತಾಯಿಯ ಹೃದಯ ವಿಚಿತ್ರವಾಗಿ ಮರಗುತ್ತೆ. ಆ ಒಂದು ಮಾತಿಗೆ ಕುಂತಿ ತತ್ತರಿಸಿ ಹೋಗ್ತಾಳೆ. ನತದೃಷ್ಟ ನಾನು ಯಾಕೆ ಬಂದೆ? ಲೋಕೋತ್ತರವಾದಂಥ ವೀರರಿದ್ದಾರೆ ನಿನ್ನ ಮಕ್ಕಳು. ಇಂತಹ ಸಂದರ್ಭದಲ್ಲಿ ಅವರ ಶಕ್ತಿಯ ಮೂಲವಾಗಿ ನೀನಲ್ಲಿರಬೇಕು. ಯಾಕೆಂದರೆ ಯುದ್ಧ ನಿರ್ಣಯ ಆಗಿದೆ. ನನ್ನಲ್ಲಿ ಯಾಕೆ ಬಂದೆ ನೀನು? ಆಗ ಅವಳು ಹೇಳ್ತಾಳೆ, ಈ ಭೂಮಿ ಹೊರನೋಟಕ್ಕೆ ಅದುರಿದಂತೆ ಕಾಣುತ್ತಿರದೆ ಹೋದಂಥ ವರ್ತಮಾನ ಇದೆ. ನನಗೂ ಹೌದು, ನಿನಗೂ ಹೌದು. ಆದರೆ ಆಂತರ್ಯದಲ್ಲಿ ನೀನು ಯಾವ ರೀತಿಯ ಆ ಅದುರುವ ಭೂಮಿಯ ಮೇಲೆ ನಿನ್ನ ಹೆಜ್ಜೆಗಳನ್ನು ಗಟ್ಟಿಯಾಗಿ ಊರಲಿಕ್ಕೆ ಸಾಧ್ಯವಾಗದೆ ಪರಿತಪಿಸ್ತಾ ಇದೆಯೋ ಅದೇ ಆ ಪ್ರಮಾಣದ ಪರಿತಾಪವನ್ನು ನಾನೂ ಹೊಂದಿದಂಥ ನತದೃಷ್ಟ ತಾಯಿಯಾಗಿದೆ. ಕರ್ಣ ಬೆಚ್ತಾನೆ, ನೀನು ನತದೃಷ್ಟ ತಾಯಿ ಹೇಗಮ್ಮ ಇದು? ಹೇಗಮ್ಮ ಅಂತಂದರೆ ಯಾವ ಮಗನಾಗಲಿ ನಾನು ನತದೃಷ್ಟ ಅಂತ ಹೇಳುವಾಗ ನಾನು ಅದನ್ನು ಹೇಗೆ ಕೇಳಿಸ್ಕೊಳ್ಳಿ? ನಾನು ಎಲ್ಲಿ ಹೇಳಿದ್ದೇನೆ ನಿನ್ನ ಮಕ್ಕಳು ನತದೃಷ್ಟರು ಅಲ್ಲ? ನಾನು ಎಲ್ಲಿ ಹೇಳಿದ್ದೇನೆ ನಿನ್ನ ಮಕ್ಕಳು ನತದೃಷ್ಟರು ಅಂತ? ಹೇಳಿದೆಯಲ್ಲ ನೀನೇ. ನತದೃಷ್ಟನ ಬಳಿಗೆ ನೀನು ಯಾಕೆ ಬಂದಿಯಮ್ಮ ಅಂತ ಕೇಳಿದೆಯಲ್ಲ. ಏನರ್ಥ? ನಾನು ನಿನ್ನ ತಾಯಿ. ಹೀಗೆಲ್ಲ ಆಯಿತು. ಅನಿವಾರ್ಯವಾದಂಥದ್ದು. ಮಗುವಿನ ಬಗೆಗಾಗಿನ ಯಾವ ಒಂದು ಕನಸನ್ನಾಗಲಿ, ಮೃದುತ್ವವನ್ನಾಗಲಿ, ತಯಾರಿಯನ್ನಾಗಲಿ, ಮಾನಸಿಕ ಸಿದ್ಧತೆಯನ್ನಾಗಲಿ ನಡೆಸದೇ ಹೋದಂತಹ ಸಂದರ್ಭದಲ್ಲಿ ಮಗುವಾಗಿ ಬಂದಂಥವನು ನೀನು. ಈ ಜಗತ್ತು ಆ ದಿನದಿಂದಲೇ ಈ ಕುಂತಿಯ ಪಾಲಿಗೆ ನಡುಗುವ ಭೂಕಂಪನದ ಭೂಮಿಯಾಗಿ ಹೋಯಿತು. ಆ ಭೂಕಂಪನದಲ್ಲಿ ನನ್ನ ಅರಿವನ್ನು ನಾನು ಮರೆತುಕೊಂಡೆ. ಒಂದು ಹೆಣ್ಣು ಮಗಳು, ಅದು ಆರ್ಯಾವರ್ತದ ಹೆಣ್ಣು ಮಗಳು, ಮದುವೆಗೂ ಮುಂಚೆ ಮಗುವನ್ನು ಪಡಿತಾಳೆ ಅಂತಾದರೆ ನೀನು ಅದನ್ನು ಅರ್ಥ ಮಾಡ್ಕೊ. ನೀನು ನನ್ನ ಮಗ. ಈಗ ನತದೃಷ್ಟ ಅನ್ನುವಂಥದ್ದನ್ನು ನಾನು ತೊಡೆದು ಹಾಕಲಿಕ್ಕೆ ನಾನು ಬಂದಿದ್ದೇನೆ. ನೀನು ಪಾಂಡವರ ಪಾಳ್ಯವನ್ನು ಸೇರು, ನೀನೇ ನಾಳಿನ ರಾಜನಾಗ್ತೀಯ ನೀನು. ಆಗ ಅವನು ತತ್ತರಿಸ್ತಾನೆ. ಗೊತ್ತಿರುತ್ತೆ ಅವನಿಗೆ, ಕೃಷ್ಣ ಅಷ್ಟೊತ್ತಿಗೆ ಬಂದು ಹೇಳಿರ್ತಾನೆ ಇದು ಈ ರೀತಿಯಲ್ಲಿ ಇದೆ ಇದು ಕಥೆ. ಹಾಗಾಗಿ ಈ ಕಥೆಯ ಕಥಾನಾಯಕ ನೀನು. ಆದರೆ ಈ ಕಥೆಯ ಒಬ್ಬ ಖಳನಾಯಕನ ಜೊತೆ ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ರೀತಿಯಲ್ಲಿ ನೀನು ನಿನ್ನ ಪಾತ್ರವನ್ನು ನಿರ್ವಹಿಸ್ತಾ ಇದೆಯಾ ಅಂತಂದರೆ ಇದು ಬಹಳ ಏನು ದುರಾದೃಷ್ಟದ ವಿಷಯ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲಿ ನೋಡಿ, ಆಯುಧವಿರದೆಯೇ ಕರ್ಣನನ್ನು ಸಂಪೂರ್ಣವಾಗಿ ಹಿಚುಕಿ ಸಾಯಿಸುವಂಥ ಒಂದು ಸಂದರ್ಭ ಕೃಷ್ಣನ ಮಾತುಗಳ ಮೂಲಕವಾಗಿ ಬಂದು ಬಿಡುತ್ತೆ. ಆದರೆ ಕರ್ಣ ಹೇಳ್ತಾನೆ ಅವನಿಗೆ, ಯಾಕೆಂದರೆ ಅವನು ಅಲ್ಟಿಮೇಟಾಗಿ ನಂಬಿದಂಥದ್ದು ತನ್ನ ಶಕ್ತಿಯನ್ನು. ನಾನು ಎಲ್ಲಿಯವರೆಗೆ ಜೀವಂತಿಕೆಯನ್ನು ಪಡೆದಿದ್ದೇನೋ ಆ ಜೀವಂತಿಕೆಯಲ್ಲಿ ಇಡೀ ಜಗತ್ತಿನ ಸೌಭಾಗ್ಯವನ್ನು ವಿಭಿನ್ನಗೊಳಿಸುವಂತಹ, ಬೇರೆಯದನ್ನಾಗೇ ಮಾಡಿಸುವಂತಹ ಶಕ್ತಿಯನ್ನು ಹೊಂದಿದ್ದೇನೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು, ಅದು ದುರಹಂಕಾರ ಅಲ್ಲ, ಅತಿಯಾದ ವಿಶ್ವಾಸ ಅಲ್ಲ, ಅದನ್ನು ಹೊಂದದಂಥ. ಹಾಗಾಗಿ ಕೃಷ್ಣ ಹೇಳಿದರೂ ಕೂಡ ಒಮ್ಮೆ ಆಯುಧವನ್ನು, ಹರಿತವಾದ ಆಯುಧದಿಂದ ಹೊಡೆದಂಥ ಒಂದು ಅನುಭವ ಆದರೂ ಕೂಡ ಸಾವರಿಸ್ಕೊಡ್ತಾನೆ. ಯಾಕೆಂದರೆ ತನ್ನ ಮೇಲಿನ ಆತ್ಮವಿಶ್ವಾಸ, ನಾನು ಮಾಡಬಲ್ಲೆ ಅನ್ನುವಂಥದ್ರ ಹಾಗಾಗಿ ಅವನು ಕೃಷ್ಣನನ್ನು ನಿರಾಕರಿಸ್ತಾನೆ. ನನಗೆ ಸಾಧ್ಯ ಇಲ್ಲ, ನಾನು ಪಾಂಡವರನ್ನು ಎಂದೂ ಸೇರಲಾರೆ. ಆದರೆ ಕೊನೆಗೆ ತಾಯಿಯ ಮೂಲಕವಾಗಿ ಅದನ್ನು ಏನು ಮಾಡ್ತಾನೆ, ಆ ಯಾಚನೆಯನ್ನು ಮುಂದಿಡಲಿಕ್ಕೆ ಕಳಿಸ್ತಾನೆ. ಆದರೆ ಆ ಯಾಚನೆ ಕೃಷ್ಣನಿಗೆ ಗೊತ್ತು, ಇದು ಯಾಚನೆಯಾಗಿಯೇ ಇರ್ತದೆ ವಿನಾ ಅದು ಸತ್ಯವಾಗಿ ಪಾಂಡವರ ಪಾಳ್ಯಕ್ಕೆ ಬರುವಂಥದ್ದಲ್ಲ. ಆದರೆ ಯಾವ ಪಾಂಡವರನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಮೂಲನ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾನೋ ಅದನ್ನು ಅವನನ್ನು ಹೆತ್ತ ತಾಯಿಯ ಮೂಲಕವಾಗಿಯೇ ಒಂದು ತೊಟ್ಟು ಮೊಲೆ ಹಾಲನ್ನು ಕುಡಿಸಿದಂತಹ ತಾಯಿಯನ್ನು ರಾಕ್ಷಸಿ ಅಂತ ಸ್ವರೂಪದಲ್ಲಿ ಅಲ್ಲಿ ಕಳಿಸಿರ್ತಾನೆ ಕೃಷ್ಣ. ಅವಳು ಸತ್ಯವನ್ನು ಹೇಳಿದರೂ ಕೂಡ ಅವನು ಹೇಳ್ತಾನೆ, ತಾಯಿ ನಿನ್ನ ಬರುವಿಕೆಯ ಬಗೆಗಾಗಿ, ನಿನ್ನ ಕೊನೆಯ ಆ ಸತ್ಯದ ಒಂದು ವಿಚಾರ ನೀನು ಕೊನೆಗೂ ನನಗೆ ತಿಳಿಸ್ತಿಲ್ಲ, ಅದರ ಬಗ್ಗಾಗಿ ನಾನು ರೂಢಿಯಾಗಿದ್ದೇನೆ. ಆದರೆ ಈ ಒಂದು ಏನು ಹಸ್ತಿನಾವತಿಯ ಆ ಅರಸೊತ್ತಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀಯ, ಅದು ನನಗೆ ಒಡೆದ ಮಡಿಕೆಯ ಹಳಸಿದ ಅನ್ನ ಅಂತ ಹೇಳ್ತಾನೆ ಅವನು. ಇದನ್ನು ಭಾಳ ಯಕ್ಷಗಾನದಲ್ಲಿ ಭಾಳ ಅದ್ಭುತವಾಗಿ ಕೆಲವು ಅರ್ಥಧಾರಿಗಳು ಇದನ್ನು ವಿಶ್ಲೇಷಿಸ್ತಾರೆ. ಹಾಗಾಗಿ ಅವನು ಏನು ಹೇಳ್ತಾನೆ, ತಾಯಿ ಹತ್ರ
ಅದನ್ನು ನಾನು ಮಾಡಲಾರೆ. ನಾನು ಅಲ್ಲಿ ಬಂದು ಸೇರುವಂಥ ವಿಚಾರವನ್ನು ದಯಮಾಡಿ ನನ್ನಿಂದ ನಿರೀಕ್ಷಿಸಬೇಡ. ನೀನು ಇದನ್ನೊಂದು ಬಿಟ್ಟು ಬೇರೊಂದನ್ನು ಕೇಳ್ಕೊಳ್ಳೋದಾದರೆ ಖಂಡಿತ ನಾನು ಇದು ಮಾಡ್ತೀನಿ. ಅದನ್ನು ಪೂರೈಸುವ ನೆಲೆಯಲ್ಲಿ ಕೊನೆಗೂ ಈ ಜಗತ್ತಿಗೆ ಬರೋದಕ್ಕೆ ಬೇಕಾದಂತಹ ಆ ಒಂದು ವೇದಿಕೆ ನಿನ್ನ ಉದರದಲ್ಲಿ ನನ್ನ ಪಾಲಿಗೆ ಇತ್ತು ಅಂತ ಹೇಳುವಂಥದ್ದು ನನ್ನ ಸೌಭಾಗ್ಯವಾಗಿದ್ದರೆ ಆ ಸೌಭಾಗ್ಯದ ಋಣವನ್ನು ನಾನು ತೀರಿಸ್ತೇನೆ ಅಂತ ಅವನ ಅವಳ ಹತ್ರ ಹೇಳ್ತಾನೆ. ಆದರೆ ಕುಂತಿ ಅವಳು ಅಲ್ಲಿ ಪ್ರೋಗ್ರಾಮ್ಡ್, ಕೃಷ್ಣ ಅವಳನ್ನು ಪ್ರೋಗ್ರಾಮ್ ಮಾಡಿ ಕಳಿಸಿರ್ತಾನೆ. ಅವಳು ಹೇಳ್ತಾಳೆ, ಹಾಗಾದರೆ ಒಂದು ಕೆಲಸ ನೀನು ಮಾಡಬೇಕು, ನೀನು ನನ್ನ ಮಕ್ಕಳನ್ನು ಯಾರನ್ನು ಕೊಲ್ಲಬಾರದು, ಮಾದ್ರೆಯ ಮಕ್ಕಳನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ನೀನು ಕೊಲ್ಲಬಾರದು, ಅದಕ್ಕೆ ಭಾಷ್ಯ ಕೊಡು. ಆಗ ಕರ್ಣ ಹೇಳ್ತಾನೆ, ನಿನ್ನ 5 ಮಕ್ಕಳು ಸುರಕ್ಷಿತವಾಗಿದ್ದಾರೆ, ಆದರೆ ಒಂದು ಈ ಸುರಕ್ಷಿತತೆ ಅಕಸ್ಮಾತ್ತಾಗಿ ಅರ್ಜುನನಿಗೆ ಸಾವಿನ ಸ್ವರೂಪದಲ್ಲಿ ಒದಗಿ ಬಂತು ನನ್ನ ಬಾಣದ ಮೊನಚು ಅಂತಾದರೆ ಆಗ ಆ 5ರಲ್ಲಿ ನಾನು ಒಬ್ಬನಾಗ್ತೇನೆ, ಅರ್ಜುನ ಬೇರ್ಪಡ್ತಾನೆ, ಅರ್ಜುನ ಉಳಿದರೆ ನಾನು ದೂರ ಹೋಗು. ಹಾಗಾಗಿ ನಾನು ಖಂಡಿತವಾಗಿ ನಿನ್ನ 5 ಮಕ್ಕಳ ಸುರಕ್ಷಿತತೆಯ ಬಗೆಗೆ ಸಂಪೂರ್ಣವಾದಂಥ ಅರ್ಜುನನನ್ನು ಬಿಟ್ಟು ಮತ್ತೆ 4ರನ್ನು ಯಾವುದೇ ಕಾರಣಕ್ಕಾಗಿಯೂ ಯುದ್ಧರಂಗದಲ್ಲಿ ಸಾಯಿಸುವಂತಹ ವಿಚಾರ ನನ್ನಿಂದಾಗಲಿ ಇತರರಿಂದಾಗಲಿ ಆಗದೆ ಹೋದಂತೆ ನಾನು ನೋಡ್ಕೊಳ್ತೇನೆ ಅಂತ ಭಾಷೆ ಕೊಡ್ತಾಳೆ. ಅವಳು ಕುಸಿತಾಳೆ, ಅಂದರೆ ಅರ್ಜುನನ ಸಾವು ನಿಶ್ಚಿತವೋ ಅಂತ. ಆಗ ಅವಳು ಹೇಳ್ತಾಳೆ, ಅದು ಯಾಕೆಂದರೆ ಮತ್ತೆ ಅಗೇನ್ ಪ್ರೋಗ್ರಾಮ್, ಕೃಷ್ಣ ಹೇಳಿರ್ತಾನೆ, ಹಾಗಾದರೆ ಇದು ಆಗೋದಿಲ್ಲ ಅಂತಾದರೆ ನೀನು ಒಂದನ್ನು ಮಾಡು, ನಿನ್ನ ಬಾಣದಿಂದ ಹೂಡಲ್ಪಟ್ಟಂಥ ಬಾಣವನ್ನು ಮತ್ತೆ ಬದಲಿಸಬೇಡ, ಇಟ್ಟ ಗುರಿ ಏನಿತ್ತೋ ಅದನ್ನು ಬದಲಿಸಬೇಡ, ಇದು 2 ಮಾಡಿಕೊಡ್ತೀಯ. ಆಗ ಕರ್ಣ ಹೇಳ್ತಾನೆ, ಎಂದೋ ನಡೆಯಬೇಕಾದ ಸಾವು, ಎಂದೋ ನಡೆಯಬೇಕಾದ ಹುಟ್ಟು, ಆ ಹುಟ್ಟು ನಿನ್ನಿಂದ ಬಂತು ಅನ್ನುವಂಥದ್ದು ನಿರ್ವಿವಾದ. ನಡೆಯಬೇಕಾದ ಸಾವು ತನ್ನ ಚಿಗುರನ್ನು ಕಾಣ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದ ಬೀಜ ತಾಯಿಯ ಮೂಲಕವಾಗಿ ಇಲ್ಲಿ ಒದಗಿ ಬಂದಿದೆ ಅಂತಾದರೆ ಅದನ್ನು ನಾನು ಸ್ವೀಕರಿಸ್ತೇನೆ, ಆಯಿತು ನಿನ್ನ ಮಾತನ್ನು ನೆರವೇರಿಸ್ತೇನೆ ಅಂತ ನಮಸ್ಕಾರ ಮಾಡಿ. ಅಲ್ಲಿಗೆ ಅವನಿಗೆ ತಿಳಿದಿತ್ತು, ಇದು ನಿಶ್ಚಿತವಾಗಿ ಕರ್ಣ ಕೇವಲ ದುರ್ದೈವಿಯಾಗಿ ಈ ಜಗತ್ತಿಗೆ ಹೆಜ್ಜೆ ಇಟ್ಟ, ಆ ದುರ್ದೈವ ಅವನನ್ನು ಹುಟ್ಟಿಸಿತು ಮತ್ತು ಸಾಯಿಸಿತು ಅನ್ನುವಂಥ ಒಂದು ಆ ಯಾತನಾಮಯವಾದ ಸತ್ಯದೊಂದಿಗೆ ಕುಂತಿಯ ಅವನಿಂದ ಬೀಳ್ಕೊಡುವಂಥ ದೃಶ್ಯವನ್ನು ನೋಡ್ತಾ ಅವನು ಕೂಡ ಎಲ್ಲೋ ಶೂನ್ಯವನ್ನು ನೋಡ್ತಾನೆ. ಕಥೆ ನಮಗೆ ಬಹಳ ಅಂತರಂಗದ ವ್ಯಥೆಗೆ ಕಾರಣವಾಗುವಂತಹ ಘಟ್ಟವಾಗಿ ನಿಂತುಕೊಳ್ಳುತ್ತೆ.